ಸಿಬಿಐ ಹಾಗೂ ಇಡಿಯಿಂದ ಸೀಸ್ ಆದಂತಹ ಹಣ ಇದೆ. ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ 1 to ಡಬಲ್ ಹಣವನ್ನ ನಿಮಗೆ ಕೊಡ್ತೀವಿ ಅಂತ ಬರೋಬ್ಬರಿ 6 ವರ್ಷದಲ್ಲಿ 25 ಕೋಟಿ ವಂಚನೆಯನ್ನ ಮಾಡಿದಂತಹ ಖತರ್ನಾಕ್ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಕಥೆಯನ್ನ ಕೇಳಿ ಸ್ವತಃ ಪೊಲೀಸ್ ಅಧಿಕಾರಿಗಳೇ ಅರೆಕ್ಷಣ ದಂಗಾಗಿದ್ದಾರೆ. ಬಿಕಾಸ್ ಅವರು ವಂಚಿಸ್ತಾ ಇದ್ದಂತಹ ರೀತಿ ಆಗಿತ್ತು. ಆ ಬಗ್ಗೆ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಇಡಿ ಸಿಬಿಐ ಕತೆಗಟ್ಟಿ ಲೇಡಿ ವಂಚನೆ 25 ಕೋಟಿಗೂ ಅಧಿಕ ಹಣ ಪಂಗನಾಮ. ಇವತ್ತಿನ ಪ್ರಪಂಚದಲ್ಲಿ ಹಣ ಲಪಟಾಯಿಸೋಕೆ ಜನ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಣದ ಮುಂದೆ ಸ್ವಂತ ಸಂಬಂಧಿಕರು ಸ್ನೇಹಿತರು ಲೆಕ್ಕಕ್ಕೆ ಇಲ್ಲ. ಎಸ್, ಹಣ ಕೊಟ್ರೆ 15 ದಿನದಲ್ಲಿ ಮನಿ ಡಬಲ್ ಆಗುತ್ತೆ ಅಂತ ಮಹಿಳೆಯೊಬ್ಳು ವಂಚಿಸಿದ್ದಾಳೆ. ಸಿಬಿಐ ಇಡಿ ಹೆಸರನ್ನ ಬಳಸಿ ಕೋಟಿ ನುಂಗಿ ಪೊಲೀಸರ ಅತಿಥಿಯಾಗಿದ್ದಾಳೆ. ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಕಲ್ಪನಾ ಚನ್ನರಾಯಪಟ್ಟಣ ಮೂಲದವಳಾಗಿದ್ದು ಕಳೆದ 2 ವರ್ಷಗಳಿಂದ 16 ಜನರಿಗೆ ವಂಚಿಸಿದ್ದಾಳೆ. ಈಕೆ ಸೇರಿ 7 ಜನರ ಗ್ಯಾಂಗ್ ಅರೆಸ್ಟ್ ಆಗಿದೆ. ಇಡಿಯಲ್ಲಿ ಸೀಸ್ ಮಾಡಿರುವ ಹಣ ಇದೆ, ಆದರೆ ಸೀಸ್ ಆಗಿರುವ ಹಣ ಬರಲಿಕ್ಕೆ ಇನ್ವೆಸ್ಟ್ ಮಾಡಬೇಕಾಗಿದೆ. ನೀವು ಕೊಡುವ ಹಣಕ್ಕೆ ದುಪ್ಪಟ್ಟು ಹಣ ಕೊಡೋದಾಗಿ ಹಣ ಪಡೆದು ವಂಚಿಸಿರುವುದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಹಣ ಅನ್ನೋರು ನಮ್ಮ ನಾದ್ನಿ ಕಡೆಯಿಂದ ಸುಜರಿತಾ ನಾಗೇಶ್ವರರಾವ್ ಅಂತ ನಮ್ಮ ನಾದ್ನಿ, ಅವ್ರ ಕಡೆಯಿಂದನೇ ನನಗೆ ಪರಿಚಯ ಆಗಿದ್ದವರು. ಸ್ಟಾರ್ಟಿಂಗಲ್ಲಿ ಬಂದಿಲ್ಲ, ಒಂದು ಕೋಟಿವರೆಗೂ ಕೊಟ್ಟ ಮೇಲೆ ಅವ್ರು ನನ್ನ ಮನೆಗೆ ಕರ್ಕೊಂಬಂದರು. ಸುಜರಿತಾ ನಾಗೇಶ್ವರರಾವ್ ಮತ್ತು ತರುಣನ ಗಂಡನೂ ಬಂದಿದ್ದ ಅಳಿಯ. ಚಿನ್ನ ಇದೆ, 1 ಲಕ್ಷಕ್ಕೆ 1 ಕೋಟಿ ಕೊಡ್ತೀನಿ, 1 kg ಚಿನ್ನ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ರಿಲೇಷನಲ್ಲಿ ತೊಗೊಟ್ಟಿದ್ದೀನಿ. ನಮ್ಮ ಅಕ್ಕನ ಮಗನ ಹತ್ರ ಒಂದು 86 ಲಕ್ಷ ತೊಗೊಟ್ಟೆ. RBIನಲ್ಲಿ ಇಡಿನಲ್ಲಿ ಎಲ್ಲ ಸೀಸ್ ಆಗಿರೋಂಥ ಅಮೌಂಟ್ ನಮ್ಮ ಹತ್ರ ಇದೆ. ಆಫೀಸರ್ಸು ನಮಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ಅದಕ್ಕೆ ನಮಗೆ ದುಡ್ಡು ಬೇಕಾಗುತ್ತೆ. ಅದಕ್ಕೆ ನೀವು ಇನ್ವೆಸ್ಟ್ ಮಾಡಿದರೆ 1 ಲಕ್ಷಕ್ಕೆ ಸುಮಾರು ನಿಮಗೆ ಡಬಲ್ ಆರ್ ಟ್ರಿಬಲ್ ಕೊಡ್ತೀವಿ ಅಂತ ಈ ನೆಪದಲ್ಲಿ ಅವ್ರ ಕಡೆಯಿಂದ ಸುಮಾರು 4 ಕೋಟಿ ಹಣವನ್ನು ವಸೂಲು ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಫರ್ದರ್ ಇನ್ವೆಸ್ಟಿಗೇಷನ್ನು 7 ಜನನೂ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಇದೇ ರೀತಿ ಹೆಬ್ಬಾಳದ ನಿವಾಸಿಯೊಬ್ಬರು 2 ಕೋಟಿಗೂ ಅಧಿಕ ಹಣವನ್ನ ಕಳ್ಕೊಂಡಿದ್ದಾರೆ. 1 ಲಕ್ಷಕ್ಕೆ ಡಬಲ್ ಟ್ರಿಪಲ್ ಹಣ ಕೊಡ್ತೇವೆ, ಜಮೀನು ಕೊಡಿಸ್ತೇವೆ ಅಂತ ನಂಬಿಸಿ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಸದ್ಯ ಹೆಬ್ಬಾಳ ಪೊಲೀಸರು ಕಲ್ಪನಾ, ನಾಗೇಶ್ವರ್ ರಾವ್, ಸುಜಾರಿತಾ, ದಿಲೀಪ್, ತರುಣ, ಮಂಜು ಹಾಗೂ ಗೌತಮ್ ಎಂಬುವರನ್ನ ಬಂಧಿಸಿದ್ದಾರೆ. ಸದ್ಯ ಬಂಧಿತರಿಂದ 5 ಲಕ್ಷ ನಗದು, 50 ಗ್ರಾಂ ಚಿನ್ನ, ಸುಮಾರು ಅರ್ಧ ಕೆಜಿ ಬೆಳ್ಳಿ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ನರಸಿಂಹಮೂರ್ತಿ, ಗವಿ, ನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.